ಹೆಲೋ. ಸಾಕಷ್ಟು ಜನ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಅಸೈನ್ಮೆಂಟ್ ರಿಲೇಟೆಡ್ ವಿಡಿಯೋನ ಮಾಡಿ ಮ್ಯಾಮ್ ಅಕ್ಕ ಅಂತ ಕೇಳಿದ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ ನನ್ನ ಲಾಸ್ಟ್ ಜಾಬಿನ ಅಸೈನ್ಮೆಂಟ್ ವಿಡಿಯೋನ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ನಾವೇನಾದರೂ ಅಪ್ಲೈ ಮಾಡಿಬಿಟ್ಟಿದ್ದೀವಿ, ಅಸೈನ್ಮೆಂಟ್ ಟೆಸ್ಟ್ನ ಅಟೆಂಡ್ ಮಾಡಿದ್ದೀವಿ, ಸರಿ ಇದೆಯಾ ತಪ್ಪಿದೆಯಾ ಗೊತ್ತಿಲ್ಲ ಅಂದರೂ ಕೂಡ ನೋ ನೀಡ್ ಟು ವರಿ. ಇನ್ನೊಂದು ಸಲ ನೀವು ಅಪ್ಲೈನ ಮಾಡ್ಬೋದು, ಅಸೈನ್ಮೆಂಟ್ ಟೆಸ್ಟ್ನ ತೊಗೊಬೋದು. ಸೇಮ್ ಇಮೇಲಿಂದ ಮಾಡಿದ್ರು ಕೂಡ ಓಕೆ, ಇಲ್ಲ ಬೇರೆ ಇಮೇಲ್ನ ಕ್ರಿಯೇಟ್ ಮಾಡಿ ಅದರಿಂದ ಮಾಡ್ತೀವಿ ಅಂದರೂ ಕೂಡ ಓಕೆ, ನೋ ನೀಡ್ ಟು ವರಿ. ಬಟ್ ಸೇಫ್ ಸೈಡ್ ಹೊಸ ಇಮೇಲಿಂದ ಮಾಡಿದ್ರೆ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗೆ ಈ ವಿಡಿಯೋನ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ಆ ಅಸೈನ್ಮೆಂಟ್ ಸ್ವಲ್ಪ ಟಫ್ ಇದೆ, ಯಾಕಂದರೆ ಸ್ವಲ್ಪ ಕ್ವೆಶನ್ಸ್ಗಳು ಲಾಂಗ್ ಇದೆ, ಕ್ರ್ಯಾಕಿ ಮಾಡೋದು ತುಂಬ ಕಷ್ಟ ಆಗಿದೆ. ಸೊ ಅದರಿಂದನೇ ನಾನು ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ನೀವೇನಾದರೂ ನನ್ನ ಲಾಸ್ಟ್ ವಿಡಿಯೋ ನೋಡಿಲ್ಲ, ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೂಡ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಫಸ್ಟ್ ನೋಡಿ, ಅದಾದಮೇಲೆ ಈ ವಿಡಿಯೋನ ನೋಡ್ತಾ ನೀವು ಅಸೈನ್ಮೆಂಟ್ ಟೆಸ್ಟ್ನ ಕಂಪ್ಲೀಟ್ ಮಾಡ್ಬೋದಾಗಿರುತ್ತೆ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಯಾಕಂದರೆ ಕೆಲವೊಂದು ಆನ್ಸರ್ಸ್ನ ಕೊಟ್ಟಿದ್ದೀನಿ, ಜೊತೆಗೆ ಲಾಂಗ್ ಫಾರ್ಮ್ ಇರೋದನ್ನ ಕಾಪಿ ಪೇಸ್ಟ್ ಮಾಡಬೇಕಾಗಿರುವಂಥ ಆನ್ಸರ್ಸ್ಗಳನ್ನ ಹೇಗೆ ಕಾಪಿ ಪೇಸ್ಟ್ ಮಾಡಬೇಕು, ಎಲ್ಲಿ ಸರ್ಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀನಿ. ಸೊ ಡೈರೆಕ್ಟಾಗಿ ನಾನು ಆನ್ಸರ್ಸ್ನ ತೋರಿಸಿರೋದ್ರಿಂದ ಮಿಸ್ ಮಾಡಿದೆ ಅಥವಾ ಸ್ಕಿಪ್ ಮಾಡಿದೆ ಕರೆಕ್ಟಾಗಿ ವಿಡಿಯೋನ ನೋಡಿ ಆನ್ಸರ್ಸ್ಗಳನ್ನ ಮಾಡಿ. ನಿಮಗೆ ಪ್ರಾಜೆಕ್ಟ್ ಬಂದೇ ಬರುತ್ತೆ, ಯಾಕಂದರೆ ಎಲ್ಲ ಆನ್ಸರ್ಸ್ ಕೂಡ ಕರೆಕ್ಟಾಗಿದೆ, ವೆರಿಫೈ ಕೂಡ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ಕಂಪ್ಲೀಟಾಗಿ ನೋಡಿ, ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಲಾಸ್ಟ್ ವಿಡಿಯೋದ ಲಿಂಕ್ ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಅದು ಕೂಡ ನೋಡ್ಬೋದಾಗಿರುತ್ತೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ನನ್ನ ವಿಡಿಯೋ ನೋಡ್ತಿದ್ದಾಗೆ ಅಪ್ಲೈನ ಮಾಡಿದ್ರೆ ಕೆಲಸ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಬನ್ನಿ. ಸೊ ನೀವು ನೋಡಿದರೆ ಆಲ್ರೆಡಿ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಈ ರೋಲ್ಗೆ ಹೇಗೆ ಅಪ್ಲೈನ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದೀನಿ. ಅಕಸ್ಮಾತ್ ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಫಸ್ಟ್ ಹೋಗಿ ಆ ವಿಡಿಯೋನ ಚೆಕ್ ಮಾಡಿ, ಅದಾದಮೇಲೆ ಈ ಅಸೈನ್ಮೆಂಟ್ ವಿಡಿಯೋನ ನೋಡಿ. ಅದರಿಂದ ನಿಮಗೆ ಅಪ್ಲೈ ಹೇಗೆ ಮಾಡಬೇಕು, ಏನೆಲ್ಲ ಪ್ರೋಸೆಸ್ ಇದೆ ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಇಲ್ಲಿ ನಾನು ಈ ಅಸೈನ್ಮೆಂಟ್ ಟೆಸ್ಟ್ನ ಹೇಗೆ ಕಂಪ್ಲೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಫಸ್ಟ್ ನಿಮಗೆ ಇದು ಈ ಕ್ವೆಶನ್ ಇದೆ, ಈ ಕ್ವೆಶನ್ಗೆ ಆನ್ಸರ್ ಏನು ಅನ್ನೋದು ಕೂಡ ನಾನು ನಿಮಗೆ ಡೈರೆಕ್ಟಾಗಿ ಕೊಡ್ತಾ ಹೋಗ್ತೀನಿ. ಒಂದು ಸಲ ನೀವು ಚೆಕ್ ಮಾಡ್ಕೊಬೇಕಾಗಿರುತ್ತೆ. ನಾನು ಏನಕ್ಕೆ ಇಂಟರ್ಫೇಸ್ ತೋರಿಸ್ತಾ ಇದ್ದೀನಿ ಅಂದರೆ, ಸೇಮ್ ಇದೇ ಕ್ವೆಶನ್ ಬಂದಿದೆಯಾ ನಿಮಗೆ ಪಾರ್ಟ್ 1ನಲ್ಲಿ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಕೆಲವೊಂದು ಸಲ ಮಿಸ್ ಮ್ಯಾಚ್ ಮಾಡಿ ಕೂಡ ಆನ್ಸರ್ಸ್ನ ಕೊಡ್ತಾರೆ, ಅದರಿಂದ ಇದನ್ನು ಚೆಕ್ ಮಾಡಿ ನೀವು ಆನ್ಸರ್ನ ಮಾಡಿ. ಅಕಸ್ಮಾತ್ ನಿಮಗೆ ಈ ಕ್ವೆಶನ್ಸೇ ಬಂದಿಲ್ಲ, ಬೇರೆದು ಬಂದಿದೆ ಅಂದರೆ ನಾನು ನಿಮಗೆ ಹೇಗೆ ಆನ್ಸರ್ನ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಸ್ ಇಟ್ ಈಸ್ ನೀವು ಮಾಡ್ಬೋದಾಗಿರುತ್ತೆ. ಹೇಗೆ ಮಾಡೋದು ಅಂದರೆ, ಜಸ್ಟ್ ಇಲ್ಲಿರುವಂಥ ಆಪ್ಷನ್ಸ್ಗಳನ್ನ ಕಾಪಿ ಮಾಡ್ಕೊಳ್ಳಿ. ಅದಾದಮೇಲೆ ಚಾಟ್ ಜಿಪಿಟಿನ ನೀವು ಓಪನ್ ಮಾಡ್ಕೊಬೇಕಾಗಿರುತ್ತೆ. ಸೊ ನೀವಿಲ್ಲಿ ಚಾಟ್ ಜಿಪಿಟಿನ ಓಪನ್ ಮಾಡಿಕೊಂಡು ನೀವೇನು ಮಾಡಬೇಕು ಅಂದರೆ, ಜಸ್ಟ್ ಅಲ್ಲಿ ನೀವು ಪೇಸ್ಟ್ನ ಮಾಡಬೇಕಾಗಿರುತ್ತೆ. ನೀವು ಕಾಪಿ ಮಾಡ್ಕೊಂಡಿರೋ ಅಂಥ ಕ್ವೆಶನ್ನ ಪೇಸ್ಟ್ ಮಾಡಿದ್ರೆ ಅದು ನಿಮಗೆ ಆನ್ಸರ್ಸ್ನ ಪ್ರೊವೈಡ್ ಮಾಡುತ್ತೆ. ಸೊ ಅಲ್ಲಿ ಏನು ಆನ್ಸರ್ ಬಂದಿದೆ ಅದನ್ನು ಆ್ಯಸ್ ಇಟ್ ಈಸ್ ನೀವಿಲ್ಲಿ ಇಂಪೋರ್ಟ್ನ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಫಸ್ಟ್ ಬಂದಾಗೆ ಆನ್ಸರ್ ಬಂದು ನಿಮಗೆ ಆಪ್ಷನ್ ಬಿ ಕೊಟ್ಟಿದೆ. ಓಕೆನಾ? ಸೊ ಜಸ್ಟ್ ಅ ಮಿನಿಟ್, ಆಪ್ಷನ್ ಬಿನ ನೀವು ಸೆಲೆಕ್ಟ್ ಮಾಡ್ಕೊಬೇಕು ಅಂತ ಹೇಳ್ತಾ ಇದೆ. ಇದೇ ರೀತಿ ನಾನು ಎಲ್ಲ ಆನ್ಸರ್ಸ್ಗಳಿಗೂ ಎಲ್ಲ ಕ್ವೆಶನ್ಸ್ಗಳಿಗೂ ಆನ್ಸರ್ನ ಕೊಡ್ತೀನಿ. ಏನಾದ್ರು ಅದೇ ರೀತಿಯಾದಂಥ ಕ್ವೆಶನ್ಸ್ ನಿಮಗೆ ಬಂದಿದ್ರೆ ಆ್ಯಸ್ ಇಟ್ ಈಸ್ ಅದೇ ಆನ್ಸರ್ಸ್ನ ನೀವು ಹಾಕ್ಬೋದು. ಇಲ್ಲಾಂದರೆ ನಾನಿವಾಗ ಹೇಗೆ ತೋರಿಸ್ದೆ ಹಾಗೆ ಕಾಪಿ ಮಾಡಿಕೊಂಡು ಚಾಟ್ ಜಿಪಿಟಿಲಿ ಹಾಕಿ ನೀವು ಆನ್ಸರ್ಸ್ಗಳನ್ನ ಕೂಡ ತೊಗೊಳ್ಬೋದಾಗಿರುತ್ತೆ. ಸೊ ಇದು ಬಂದು ನಿಮ್ಮ ಸೆಕೆಂಡ್ ಕ್ವೆಶನ್ ಆಗಿರುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ಇದೇ ಕ್ವೆಶನ್ ನಿಮಗೆ ಬಂದಿದೆಯಾ ಅಂತ. ಇದೇ ಕ್ವೆಶನ್ ಏನಾದ್ರು ನಿಮಗೆ ಬಂದಿದ್ರೆ ಇದರ ಆನ್ಸರ್ ಬಂದು ಫಂಕ್ಷನ್ ಎ ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಹಾಗೆ ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋದನ್ನು ಕೂಡ ಕೇಳ್ತಾ ಇದ್ದಾರೆ. 2 to 3+ ಸೆಂಟೆನ್ಸ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿ ಏನಕ್ಕೆ ನೀವು ಆನ್ಸರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ. ಸೊ ಅದನ್ನು ಕೂಡ ನೀವು ಚಾಟ್ ಜಿಪಿಟಿಯಿಂದನೇ ತೊಗೊಳ್ಬೋದು. ಸೇಮ್ ಆ್ಯಸ್ ಇಟ್ ಈಸ್ ಅದನ್ನೇ ಕಾಪಿ ಮಾಡಿ ನೀವು ಚಾಟ್ ಜಿಪಿಟಿಲಿ ಹಾಕಿದ್ರೆ ಅದು ಏನಕ್ಕೆ ಅದನ್ನ ಆನ್ಸರ್ನ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡುತ್ತೆ. ಜಸ್ಟ್ ಅದನ್ನ ಕಾಪಿ ಮಾಡಿಕೊಂಡು ನೀವಿಲ್ಲಿ ಪೇಸ್ಟ್ನ ಮಾಡ್ಬೋದಾಗಿರುತ್ತೆ. ಅದಾದಮೇಲೆ ಥರ್ಡ್ ಕ್ವೆಶನ್ ಬಂದು ನಿಮಗೆ ಇದಾಗಿರುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ಇದೇ ಕ್ವೆಶನ್ ಇದೆ ಅಂದರೆ ಇದಕ್ಕೆ ಆನ್ಸರ್ನ ನಾನು ಇವಾಗ ನಿಮಗೆ ಕೊಡ್ತೀನಿ. ಇಲ್ಲಿ ನೀವು ಕರೆಕ್ಟಾಗಿ ನೋಡಬೇಕಾಗಿರುತ್ತೆ. ಇಲ್ಲಿರೋ ಮೇನ್ ಪಾಯಿಂಟ್ ಏನಂದರೆ, ನೀವು ಇಲ್ಲಿ ಸೆಲೆಕ್ಟ್ನ ಮಾಡೋಕ್ಕಾಗೋದಿಲ್ಲ. ಈ ಡಾಟ್ಗಳಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ಡ್ರ್ಯಾಗ್ ಮಾಡಿ ಆರ್ಡರಲ್ಲಿ ನೀವಿಲ್ಲಿ ಅರೇಂಜ್ ಮಾಡಬೇಕು ಅಂತ ಕೇಳ್ತದೆ. ಸೊ ಫಸ್ಟ್ ಒಂದು ಬಂದು ಇದಾಗಿರುತ್ತೆ, ಇನ್ನು ಸೆಕೆಂಡ್ ಆಪ್ಷನ್ ಬಂದು ಇದಾಗಿರುತ್ತೆ, ಥರ್ಡ್ ಆ್ಯಸ್ ಇಟ್ ಈಸ್ ಇದೇ ಇದೆ, ಇನ್ನು ಫೋರ್ತ್ ಆಪ್ಷನ್ ಬಂದು ಫೋರ್ತ್ ಆಪ್ಷನ್ ಕೂಡ ಸೇಮ್ ಇದೇ ಆಗಿರುತ್ತೆ, ಇನ್ನು ಫಿಫ್ತ್ ಆಪ್ಷನ್ ಬಂದು ಇದಾಗಿರುತ್ತೆ.
ಇನ್ನು ಸಿಕ್ಸ್ತ್ ಆಪ್ಷನ್ ಬಂದಿದ್ದಾಗಿರುತ್ತೆ ಸೆವೆಂತ್. ಸೊ ಇದು ಬಂದು ಕರೆಕ್ಟ್ ಆದಂಥ ಆರ್ಡರ್ ಆಗಿರುತ್ತೆ. ಬೇಕಾದ್ರೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಆಮೇಲೆ ಇದೇ ಆರ್ಡರಲ್ಲಿ ನೀವು ಇಲ್ಲಿ ಅರೇಂಜ್ ಮಾಡಬೇಕಾಗಿರುತ್ತೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲಿ ನೀವು ಸೆಲೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಈ ಡಾಟ್ಸ್ಗಳು ಏನು ಕಾಣ್ತಾ ಇದೆ ಅದನ್ನ ಡ್ರ್ಯಾಗ್ ಮಾಡಿ ಪುಲ್ ಮಾಡಿ ನೀವು ಇಲ್ಲಿ ಅರೇಂಜ್ ಮಾಡಬೇಕಾಗಿರುತ್ತೆ. ಸೊ ಕರೆಕ್ಟಾಗಿ ಈ ಫಾರ್ಮಲ್ಲೇ ನೀವು ಇಲ್ಲಿ ಅರೇಂಜ್ನ ಮಾಡಬೇಕು. ಅದೇ ಕರೆಕ್ಟ್ ಆದಂಥ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಪಾರ್ಟ್ 2 ಕ್ವೆಶನ್ ಬಂದು ಇದಾಗಿರುತ್ತೆ. ಸೊ ಇದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಇದೇ ನಿಮ್ಮ ಕ್ವೆಶನ್ ಅಂದರೆ ಆನ್ಸರ್ ಬಂದು. ಸೊ ಇದಕ್ಕೆ ಆನ್ಸರ್ ಬಂದು ರೆಸ್ಪಾನ್ಸ್ ಎ ಆಗಿರುತ್ತೆ. ಹಾಗೆ ಇದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಕೂಡ ಕೇಳಿದ್ದಾರೆ. ಜಸ್ಟ್ ಇದಕ್ಕೆ ಸೇಮ್ ನೀವು ಚಾಟ್ ಜಿ ಪಿ ಟಿಯಲ್ಲಿ ಹಾಕಿದ್ರೆ ಅದು ಎಕ್ಸ್ಪ್ಲನೇಷನ್ ಕೊಡುತ್ತೆ. ಅದನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಆ್ಯಸ್ ಇಟ್ ಈಸ್ ಪೇಸ್ಟ್ನ ಮಾಡಿಬಿಟ್ರೆ ಮುಗೀತು. ಇನ್ನು ಫಿಫ್ತ್ ಕ್ವೆಶನ್ ಬಂದು ಇದಾಗಿದೆ. ಸೊ ಇದೇ ಕ್ವೆಶನ್ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇದೇ ಕ್ವೆಶನ್ ಆಗಿದ್ರೆ ಸೇಮ್ ನೀವು ಒಂದ್ಸಲ ಬೇಕಾದ್ರೆ ಚೆಕ್ ಮಾಡ್ಬೋದು. ಇಲ್ಲಿ ಕಾಪಿ ಮಾಡಿಕೊಂಡು ಚಾಟ್ ಜಿ ಪಿ ಟಿಗೆ ಹೋಗಿ ಸೇಮ್ ಪೇಸ್ಟ್ನ ಮಾಡಿದ್ರೆ ನಿಮಗೆ ಆನ್ಸರ್ ಕೊಡುತ್ತೆ. ಸೊ ಅದೇ ಆನ್ಸರ್ನ ನೀವು ಇಲ್ಲಿ ಸಿಂಪಲ್ ಆಗಿ ಪೇಸ್ಟ್ನ ಮಾಡ್ಬೋದು. ಇದಕ್ಕೆ ಆನ್ಸರ್ ಬಂದು ಫಸ್ಟ್ ಒಂದ್ ಆಗಿರುತ್ತೆ. ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕೇಳಿಲ್ಲ, ಸೊ ನೋ ನೀಡ್ ಟು ವರಿ. ಅದಾದಮೇಲೆ ಯೂಸ್ ಇದನ್ನು ಕೇಳ್ತಾ ಇದೆ. ಇಲ್ಲಿ ಸೇಮ್ ಹ್ಯಾಸ್ ಇಟ್ ಈಸ್ ನೀವು ಇಲ್ಲಿ ಕಾಪಿ ಮಾಡ್ಕೊಳ್ಳಿ ಎಲ್ಲ ಸ್ಟೆಪ್ಸ್ನು. ಇಲ್ಲಿ ಕಾಪಿ ಮಾಡಿಕೊಂಡು ಚಾಟ್ ಜಿ ಪಿ ಟಿಲಿ ಹೋಗಿ ಸೇಮ್ ಪೇಸ್ಟ್ನ ಮಾಡಿದ್ರೆ ನಿಮಗೆ ಅದು ಆನ್ಸರ್ನ ಕೊಡುತ್ತೆ. ಸೊ ಅದು ಯಾವ ಆನ್ಸರ್ ಹೇಳುತ್ತೆ ಅದನ್ನು ನೀವು ಈಸಿಯಾಗಿ ಸೆಲೆಕ್ಟ್ನ ಮಾಡ್ಕೊಬೋದು. ಸೊ ಇಲ್ಲಿ ಅದು ರೆಸ್ಪಾನ್ಸ್ ಬಂದು ಬಿ ಕರೆಕ್ಟ್ ಆಗಿದೆ ಅಂತ ಹೇಳ್ತದೆ. ಸೊ ನೀವು ಇಲ್ಲಿ ಬಿನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಸೊ ನೀವಿಲ್ಲಿ ಆನ್ಸರ್ನ ಸೆಲೆಕ್ಟ್ ಮಾಡೋದಕ್ಕೆ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿ ರೆಸ್ಪಾನ್ಸ್ ಬಿ ಇಸ್ ಮೋರ್ ಹೆಲ್ಪ್ಫುಲ್ ಅನ್ನೋದನ್ನ ಆನ್ಸರ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕೇಳಿದ್ದಾರೆ. ಸೊ ಚಾಟ್ ಜಿ ಪಿ ಟಿಲಿ ಎಕ್ಸ್ಪ್ಲನೇಷನ್ನ ಕೇಳಿ ನೀವು ಅದಾದಮೇಲೆ ಇಲ್ಲಿ ಎಕ್ಸ್ಪ್ಲನೇಷನ್ನ ಹಾಕ್ಬೋದಾಗಿರುತ್ತೆ. ಜಸ್ಟ್ ಹೀಗೆ ಕಾಪಿ ಮಾಡ್ಕೊಳ್ಳಿ, ಚಾಟ್ ಜಿ ಪಿ ಟಿಲಿ ಹೋಗಿ ಪೇಸ್ಟ್ನ ಮಾಡ್ಬೋದು. ಸೊ ಅದು ಕೊಡುವಂಥ ರೆಸ್ಪಾನ್ಸ್ನ ಆ್ಯಸ್ ಇಟ್ ಈಸ್ ಇಲ್ಲಿ ಕಾಪಿನ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿ. ಸೊ ಇದೇ ರೀತಿ ನೀವು ಎಲ್ಲ ಕ್ವೆಶನ್ಸ್ಗೂ ಕೂಡ ಮಾಡ್ಬೋದು. ನಿಮಗೆ ಏನಾದ್ರು ಬೇರೆ ಕ್ವೆಶನ್ಸ್ ಬಂದಿದ್ರೆ ನೆಕ್ಸ್ಟ್ ಕ್ವೆಶನ್ ಬಂದು ಇದಾಗಿರುತ್ತೆ. ಇದಕ್ಕೆ ಆನ್ಸರ್ ಬಂದು ಸೊ ಬೇಸಿಕ್ಲಿ ಇದಕ್ಕೆ ಬಂದು ಆನ್ಸರ್ ತುಂಬ ಲಾಂಗ್ ಇದೆ. ಇದು ಬಂದು ಲೈಕ್ ಕೋಡಿಂಗ್ ರೀತಿಯಾದಂತಿದೆ. ಇದನ್ನು ಕೂಡ ನೀವು ಚಾಟ್ ಜಿ ಪಿ ಟಿಲಿ ಸರ್ಚ್ ಮಾಡಿ ಆ್ಯಸ್ ಇಟ್ ಈಸ್ ಹಾಕ್ಬೋದು. ನೀವು ಇದನ್ನು ಸೆಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಚಾಟ್ ಜಿ ಪಿ ಟಿಲಿ ಸರ್ಚ್ ಮಾಡಿ ಅಲ್ಲಿ ಬರುವಂಥ ಆನ್ಸರ್ಸ್ನ ಕರೆಕ್ಟಾಗಿ ಇಲ್ಲಿ ಇಂಪುಟ್ ಮಾಡಿ ನೆಕ್ಸ್ಟ್ ಅದರದ್ದು ಎಕ್ಸ್ಪ್ಲನೇಷನ್ಸ್ ಕೂಡ ನೀವು ಹಾಕ್ಬೋದು. ಅದಾದಮೇಲೆ ಬಂದು ಈ ಕ್ವೆಶನ್ ಇದೆ, ಇದಕ್ಕೆ ಆನ್ಸರ್ನ ನಾನು ಇವಾಗ ತೋರಿಸ್ತೀನಿ. ಸೊ ಬೇಸಿಕ್ಲಿ ಈ ಕ್ವೆಶನ್ ಬಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ನಿಮ್ಮ ಫೀಲ್ಡ್ಸ್ ಮೇಲೆ ಆಗಿರುತ್ತೆ. ಸೇಫರ್ ಸೈಡ್ ನೀವು ಇಲ್ಲಿ ಸಾಫ್ಟ್ವೇರ್ ಆಗಿರ್ಬೋದು ಅಥವಾ ಇದಾಗಿರ್ಬೋದು, ಡೇಟಾ ಅನಾಲಿಟಿಸ್ಟ್ ಆಗಿರ್ಬೋದು, ಇದರಲ್ಲಿ ನೀವು ಯಾವುದನ್ನು ಬೇಕಾದ್ರೂ ಸೆಲೆಕ್ಟ್ನ ಮಾಡ್ಕೊಬೋದಾಗಿರುತ್ತೆ. ಡೇಟಾ ಆ್ಯಂಡ್ ಸೈನ್ಸಲ್ಲೂ ಕೂಡ ನೀವು ಸೆಲೆಕ್ಟ್ನ ಮಾಡ್ಕೊಬೋದು. ಸೇಫರ್ ಸೈಡ್ ನಿಮಗೆ ಯಾವ್ದು ಬೇಕು ಅನಿಸುತ್ತೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ, ನೀವು ಕೂಡ ಅದನ್ನೇ ಸೆಲೆಕ್ಟ್ನ ಮಾಡ್ಕೊಬೋದು. ಅದಾದಮೇಲೆ ನೆಕ್ಸ್ಟ್ ಕ್ವೆಶನ್ ಬಂದು ಇದಿದೆ. ಇದಕ್ಕೆ ಆನ್ಸರ್ ಬಂದು ಸೊ ಇದಕ್ಕೆ ಆನ್ಸರ್ಗಳು ಬಂದು ಈ ಎಲ್ಲ ಆಪ್ಷನ್ಸ್ಗಳನ್ನೂ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ. ಮೊದಲನೇದು ಬಂದು HTML CSS, ಅದಾದಮೇಲೆ ಜಾವಾ ಸ್ಕ್ರೀನಿಂಗ್, ಪೈಥಾನ್, ಅದಾದಮೇಲೆ ಕೆಳಗೆ SQL, ಹಾಗೆ ಟೈಪಿಂಗ್ ಸೆಷನ್. ಇಷ್ಟು ಆಪ್ಷನ್ಸ್ಗಳನ್ನ ನೀವು ಸೆಲೆಕ್ಟ್ನ ಮಾಡ್ಕೊಳ್ಬೇಕು. ಅದಾದಮೇಲೆ ಇಲ್ಲಿ ನಿಮಗೆ ಈ ಕ್ವೆಶನ್ಸ್ ಇದೆ. ಇದಕ್ಕೆ ಆನ್ಸರ್ ಬಂದು ಇದಾಗಿರುತ್ತೆ. ಇದನ್ನು ಜಸ್ಟ್ ನೀವು ಚಾಟ್ ಜಿ ಪಿ ಟಿಲಿ ಸರ್ಚ್ ಮಾಡಿ ಹಾಕಬೇಕಾಗಿರುತ್ತೆ. ಸೊ ಫಾರ್ ಸೇಫರ್ ಸೈಡ್. ಅದಾದಮೇಲೆ ಇದಕ್ಕೆ ಆನ್ಸರ್ನ ನಾನು ಇವಾಗ ನಿಮಗೆ ಪ್ರೊವೈಡ್ನ ಮಾಡ್ತೀನಿ. ಅದೆಲ್ಲ ಸ್ವಲ್ಪ ಜಾವಾ ಅಥವಾ ಟೈಪಿಂಗ್ ರಿಲೇಟೆಡ್ ಇರುತ್ತೆ. ಸೊ ಅದರಿಂದ ನೀವು ಸೇಫರ್ ಸೈಡ್ ಚಾಟ್ ಜಿ ಪಿ ಟಿನ ಯೂಸ್ ಮಾಡಿ ನೀವು ಇಲ್ಲಿ ಆನ್ಸರ್ನ ಮಾಡೋದು ವೆಲ್ ಆ್ಯಂಡ್ ಗುಡ್. ಸೊ ಇದಕ್ಕೆ ಆನ್ಸರ್ ಬಂದು ವುಮೆನ್ ಆಗಿರುತ್ತೆ. ಅದಾದಮೇಲೆ ಈ ಕ್ವೆಶನ್ಗೆ ನಿಮಗೆ ಆನ್ಸರ್ ಬಂದು ಸೊ ನಾನು ಲೈವ್ ಆಗಿ ನಿಮಗೆ ಸರ್ಚ್ ಮಾಡಿ ತೋರಿಸ್ಬಿಡ್ತಾ ಇದ್ದೀನಿ. ಸೊ ಅದರಿಂದ ನಿಮಗೂ ಕೂಡ ಯಾವುದೇ ಡಿಲೇ ಆಗೋದಿಲ್ಲ ಅಥವಾ ಒಂದು ಪ್ರೂಫ್ ಇರುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಹಾಗೆ ತೋರಿಸ್ಬಿಡ್ತಾ ಇದ್ದೀನಿ. ಇಲ್ಲಿ ನೀವು ಎರಡು ಆನ್ಸರ್ನ ಸೆಲೆಕ್ಟ್ ಮಾಡ್ಬೋದಾಗಿರುತ್ತೆ. ಇವೆರಡನ್ನೂ ನೀವು ಸೆಲೆಕ್ಟ್ನ ಮಾಡಿಕೊಂಡು ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನನಗೆ ಈ ಕ್ವೆಶನ್ ಇದೆ. ಸೊ ನಿಮಗೂ ಕೂಡ ನೇಟಿವ್ ಫ್ಲೂಯೆನ್ಸಿ ಅಥವಾ ನೇಟಿವ್ ಫ್ಲೂಯೆನ್ಸಿ ಅಂತ ಕೂಡ ನೀವು ಕೊಡ್ಬೋದು, ಬೆಸ್ಟ್ ಆಗಿರುತ್ತೆ. ಅದಾದಮೇಲೆ ವಿಚ್ ಅದರ್ ಲ್ಯಾಂಗ್ವೇಜ್ ಆರ್ ಯು ಫ್ಲೂಯೆಂಟ್ ಇನ್ ಎನಿ. ಓಕೆ, ನೀವಿಲ್ಲಿ ಕನ್ನಡ ಅಂತ ಕೊಡಬೇಕಾಗಿರುತ್ತೆ. ಸೊ ಅದಾದಮೇಲೆ
ವೇರ್ ಆರ್ ಯುವರ್ ಕರೆಂಟ್ ಲೊಕೇಶನ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಕರೆಂಟ್ ಲೊಕೇಶನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಸೇಫರ್ ಸೈಡ್ ಇಂಡಿಯಾ ಅಂತ ನಾನು ಇಲ್ಲಿ ಸರ್ಚ್ನ ಮಾಡಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಹಾಗೆ ಸೆಲೆಕ್ಟ್ನ ಮಾಡ್ಕೊಳ್ಳಿ, ಸರ್ಚ್ನ ಮಾಡಿ. ಅದಾದಮೇಲೆ ನಿಮ್ಮ ಹೈಯೆಸ್ಟ್ ಎಜುಕೇಷನ್ಸ್ ಏನಾಗಿದೆ ಅಂತ ಕೇಳ್ತದೆ. ನಂದು ಬ್ಯಾಚುಲರ್ ಡಿಗ್ರಿ ಆಗಿರೋದ್ರಿಂದ ನಾನು ಬ್ಯಾಚುಲರ್ ಡಿಗ್ರಿ ಹಾಕಿದ್ದೀನಿ. ನಿಮ್ಮದು 12th ಆಗಿದ್ದರೆ ಅದ್ರ ಪ್ರಕಾರ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೋದು. ಅದಾದಮೇಲೆ ಇಲ್ಲಿ ನಿಮಗೆ ಕಾಲೇಜ್ ಯಾವುದು ಅಂತ ಕೇಳ್ತದೆ. ಸೊ ಯಾವ್ದ್ರ ಅಂಡರ್ ನೀವು ಮಾಡಿದ್ದೀರಾ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು. ನೀವು ಓದಿರೋಂಥ ಅಂಡರ್ ಇಲ್ಲಿ ಯಾವುದು ಇಲ್ಲ ಅಂತ ನಿಮಗೆ ಅನಿಸಿದ್ರೆ, ಲೈಕ್ ಕಮ್ಯುನಿಕೇಷನಾ, ಕಾಮರ್ಸಾ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಯಾವುದೂ ಇಲ್ಲ ಅಂದರೆ ಜಸ್ಟ್ ಅದರ್ಸ್ ಅಂತ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ, ಮುಗಿಯುತ್ತೆ. ಅದಾದಮೇಲೆ ಯಾವ ಇಯರ್ ಅನ್ನೋದನ್ನ ಕೇಳ್ತಾ ಇದೆ. ನಾನಿಲ್ಲಿ 2019ಇಂದ, ಜಸ್ಟ್ ಅ ಮಿನಿಟ್, ಕೀಬೋರ್ಡ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಸೊ ಪ್ಲೀಸ್ ಡೋಂಟ್ ಮೈಂಡ್. 2022. ಸೊ ಹಾಗೆ ನಿಮ್ಮ ಇಯರ್ ಯಾವುದು, ಯಾವ ಇಯರಲ್ಲಿ ನೀವು ನಿಮ್ಮ ಡಿಗ್ರಿ ಅಥವಾ ನಿಮ್ಮ PUCನ ಸ್ಟಾರ್ಟ್ ಮಾಡಿದ್ವಿ, ಯಾವ ಇಯರ್ಗೆ ಎಂಡ್ ಆಯಿತು ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೇಕು. ಅದಾದಮೇಲೆ ಪ್ಲೀಸ್ ಲಿಸ್ಟ್ ದ ರೋಲ್ ಆಫ್ ವರ್ಕಿಂಗ್ ವೇರ್ ಯು ಹ್ಯಾವ್ ಎಕ್ಸ್. ಸೊ ಜಸ್ಟ್ NA ಅಂತ ಹಾಕ್ಬೋದು. ನೀವು ಫ್ರೆಷರ್ಸ್ ಆಗಿದ್ರೆ ಜಸ್ಟ್ NA ಅಂತ ಹಾಕಿ, ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ದರೆ ಅದ್ರ ರಿಲೇಟೆಡ್ ನೀವು ಇಲ್ಲಿ ಹಾಕ್ಬೋದಾಗಿರುತ್ತೆ. ಅದಾದಮೇಲೆ ನಿಮ್ಮ ಲಿಂಕ್ಡ್ಇನ್ ID ಕೇಳ್ತದೆ, ಬೇಕಾದ್ರೆ ರಿಕ್ವೈರ್ಡ್ ಇದ್ದರೆ ನೀವು ಹಾಕ್ಬೋದು, ಇಲ್ಲ ನೀವು ಹಾಕೋಕ್ಕಾಗೋದಿಲ್ಲ ಅಂದರೆ ಬಿಡ್ಬೋದು, ನೋ ಪ್ರಾಬ್ಲಮ್. ನೀವು ವೀಕಲ್ಲಿ 1 ವೀಕಲ್ಲಿ ನೀವು ಎಷ್ಟು ಅವರ್ ವರ್ಕ್ ಮಾಡ್ಬೋದು ಅಂತ ಕೇಳ್ತದೆ. ಫಾರ್ ಸೇಫರ್ ಸೈಡ್ ಇಂಪ್ರೆಸಿವ್ ಆಗಿರಬೇಕು ಅಂದರೆ 10 to 20 ಅಂತ ಹಾಕಿ, ಅದ್ರ ಕಮ್ಮಿ ನಿಮಗೆ ಇಲ್ಲಿ ನೋಡ್ಬೋದು 5 hours ಕೂಡ ನೀವು ವರ್ಕ್ನ ಮಾಡ್ಬೋದು ವಾರದಲ್ಲಿ, ಅದು ಕೂಡ ನಿಮಗೆ ಆಪ್ಷನ್ ಇದೆ. ಅದಾದಮೇಲೆ ಡ್ಯೂ ಫೈಂಡ್ ಅಸ್, ಓಕೆ, ಎಲ್ಲಿಂದ ನಿಮಗೆ ಇದು ಸಿಕ್ಕಿದ್ದು ಅಂತ ಕೇಳ್ತದೆ. ಜಸ್ಟ್ ನೀವು ಸೋಷಿಯಲ್ ಮೀಡಿಯಾ ಹಾಕ್ಬೋದು, ಅಥವಾ ಗೂಗಲ್ ಶೀಟ್ ಹಾಕಿರ್ಬೋದು, ಅಥವಾ ಫ್ರೆಂಡ್ಸ್ ಅಂತ ರೆಕಮೆಂಡ್, ನೀವು ಫ್ರೆಂಡ್ಸ್ ಅಂತ ಕೂಡ ಹಾಕ್ಬೋದು. ಸೊ ಅದು ಕೂಡ ತುಂಬ ಒಳ್ಳೆಯ ಆಪ್ಷನ್ ಆಗಿರುತ್ತೆ. ಆಪ್ಷನ್ಸ್ ಎನಿ ಅದರ್ ಕಮೆಂಟ್ಸ್ ಅಂತ ಕೇಳ್ತದೆ. ಸೊ ನೀವು ಜಸ್ಟ್ N/A ಅಂತ ಹಾಕಿ ಸುಮ್ಮನೆ ಹಾಗೆ ಬಿಡೋದಕ್ಕೆ ಹೋಗಬೇಡಿ. ಸೊ ಅದಾದಮೇಲೆ ಇದೆಲ್ಲ ಕ್ವೆಶನ್ಸ್ಗೂ ನೀವು ಆನ್ಸರ್ ಮಾಡಿದ್ಮೇಲೆ ಸಬ್ಮಿಟ್ ಆ್ಯಂಡ್ ಬಿ ನೆಕ್ಸ್ಟ್ ಕೇಳ್ತದೆ. ಸೊ ಯುವರ್ ರೆಸ್ಪಾನ್ಸ್ ಆಫ್ ದ ಫಾಲೋಯಿಂಗ್ ಕ್ವೆಶನ್ ಮಿಸ್ 1 ಅನ್ಕರೆಕ್ಟ್. ಓಕೆ, ಯಾವುದು ಕ್ವೆಶನ್ ನಾವು ಮಿಸ್ ಮಾಡಿದ್ದೀವಿ, ಅದು ಯಾವ ಕ್ವೆಶನ್ ಅಂತ ನೋಡಿ ನಾನು ನಿಮಗೆ. ಓಕೆ, ಇಲ್ಲಿ ಲಿಂಕ್ಡ್ಇನ್ ಹಾಕಲೇಬೇಕಾಗಿರುತ್ತೆ. ಸೊ ನಿಮ್ಮ ಲಿಂಕ್ಡ್ಇನ್ ಓಪನ್ ಮಾಡಿಕೊಂಡು ಅಲ್ಲಿ ನೀವು ನಿಮ್ಮ ಲಿಂಕ್ನ ತೊಗೊಂಡು ಇಲ್ಲಿ ಹಾಕಬೇಕಾಗಿರುತ್ತೆ. ಸೊ ನಾನು ಇಲ್ಲಿ ಲಿಂಕ್ಡ್ಇನ್ ಆ್ಯಡ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನಿಮ್ಮ ಲಿಂಕ್ಡ್ಇನ್ ID-ನ ಇಲ್ಲಿ ಕಾಪಿ ಮಾಡಿಕೊಂಡು ಜಸ್ಟ್ ಇಲ್ಲಿ ಪೇಸ್ಟ್ನ ಮಾಡಿ, ಅದಾದಮೇಲೆ ಕಂಪ್ಲೀಟ್ಲಿ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿ ಸಬ್ಮಿಟ್ ಆ್ಯಂಡ್ ಬಿಗಿನ್ ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ನ ಮಾಡಿದ್ರೆ, ಅಥವಾ ಟಾಸ್ಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಸೈನ್ಮೆಂಟ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ಥ್ಯಾಂಕ್ ಯು ಫಾರ್ ಕಂಪ್ಲೀಟಿಂಗ್ ದ ಅಸೈನ್ಮೆಂಟ್ ಅಂತ ಕೊಡ್ತಾ ಇದೆ. ಇದಾದಮೇಲೆ ನಿಮ್ಮ ಇಮೇಲ್ಗೆ ಒಂದು ಇಮೇಲ್ ಬರುತ್ತೆ, ನೀವು ಇಲ್ಲಿ ಸೆಲೆಕ್ಟ್ ಆಗಿದ್ದೀರಾ ಇಲ್ವಾ, ಅಥವಾ ನಿಮ್ಮ ಅಸೈನ್ಮೆಂಟ್ ಹೇಗಿತ್ತು, ಏನು ಇಂಪ್ರೂವ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮ್ಮ ಇಮೇಲಿಗೆ ಬರುತ್ತೆ. ಸೊ ಅಲ್ಲೋಗಿ ಕೂಡ ನೀವು ಚೆಕ್ನ ಮಾಡ್ಬೋದು. ಅದಾದಮೇಲೆ ಅಪ್ಡೇಟ್ ಯುವರ್ ಪೇಪಾಲ್ ಇಮೇಲ್ ಅಡ್ರೆಸ್ ಟು ಬಿಗಿನ್ ಅನ್ನೋದು ಕೂಡ ಇದೆ. ಫಿಲ್ ಔಟ್ ಯುವರ್ ಸ್ಕಿಲ್ಸ್ ಆ್ಯಂಡ್ ಮ್ಯಾಚ್ ದ ರಿವ್ಯೂ ಪ್ರಾಜೆಕ್ಟ್ಸ್ ಕೂಡ ಇದೆ, ಅದನ್ನು ಕೂಡ ನೀವು ಮಾಡ್ಕೊಬೋದಾಗಿರುತ್ತೆ. ಬಟ್ ಬೇಸಿಕ್ಲಿ ನಿಮಗೆ ಫಸ್ಟ್ ಒಂದು ಇಮೇಲ್ ಬರುತ್ತೆ, ಆ ಇಮೇಲ್ನ ಚೆಕ್ ಮಾಡಿ ನೀವು ನೆಕ್ಸ್ಟ್ ಪ್ರೋಸೆಸ್ ಅಥವಾ ಪ್ರಾಜೆಕ್ಟ್ಸ್ಗಳನ್ನ ನೆಕ್ಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅದಕ್ಕೂ ಕೂಡ ನೀವು ChatGPT-ನ ಇವಾಗ ಹೇಗೆ ತೋರಿಸ್ಕೊಟ್ಟೆ ಹಾಗೆ ಕಾಪಿ ಪೇಸ್ಟ್ ಮಾಡಿ ಯೂಸ್ನ ಮಾಡ್ಕೊಬೋದಾಗಿರುತ್ತೆ. ಇದು ಬಿಟ್ಟು ನಿಮ್ಗೆ ಏನಾದ್ರು ಡೌಟ್ಸ್ ಅಥವಾ ಕ್ವೆಶನ್ಸ್ ಇದೆ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ನಾನು ನಿಮಗೆ ಅಲ್ಲಿ ಕ್ಲಿಯರ್ ಮಾಡಿ ಕೊಡ್ತೇನೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.